ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗ ನಮ್ಮ ಸಿಸ್ಟರ್ ಜೊತೆಯಲ್ಲಿ ಬೈಬಲ್ ಕಾಲೇಜಲ್ಲಿ ಓದಿರುವಂಥ ಪ್ರಿಯ ಕೊಚ್ಚುಮೋಳ ಸಿಸ್ಟರನ್ನು ಸಂತೋಷವಾಗಿ ನಮ್ಮ ಸಭೆಗೆ ಸುಸ್ವಾಗತ ಮಾಡಿಕೊಳ್ಳೋಣ. ಚಪ್ಪಾಳೆ ಹೊಡೆದು ಸುಸ್ವಾಗತ ಮಾಡೋಣ. जय मसीह की। आज का सुंदर अवसर देने के लिए धन्यवाद करते हैं। इस समय आप लोग के साथ एक बार आप लोग के पास आकर प्रभु का गवाह देने के लिए इतना अच्छा मौका दिया, उसके लिए प्रभु को धन्यवाद करते हैं। प्रभु पहले गाना गाना चाहते हैं। खुशी के आपके सामने आने के लिए इतना अच्छा मौका दिया है, उसके लिए मैं धन्यवाद करते प्रभु। ನಿಮ್ಮ ಮಧ್ಯದಲ್ಲಿ ಬರುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ. बहुत खुशी से मैं हूँ अभी। ನಾನು ಬಹಳ ಸಂತೋಷವುಳ್ಳವಳಾಗಿದ್ದೇನೆ. क्योंकि मेरे पापा मम्मी एक पास्टर थे। ನನ್ನ ತಂದೆ ತಾಯಿಯವರು ದೇವರ ಸೇವಕರಾಗಿದ್ದರು. मेरा एक छोटा भाई है। ನನಗೊಂದು ಚಿಕ್ಕ ತಮ್ಮ ಇದ್ದಾನೆ. और छोटे समय में मैं प्रभु का वचन सीख लिया था। ನಾನು ಚಿಕ್ಕ ವಯಸ್ಸಿನಲ್ಲಿಯೇ ದೇವರ ವಾಕ್ಯವನ್ನು ಕಲಿತುಕೊಂಡಿದ್ದೆ. एक साल प्रभु का वचन पढ़ने के लिए हमको भी मौका दिया है। ಒಂದು ವರ್ಷ ದೇವರ ವಾಕ್ಯವನ್ನು ಕಲಿತುಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡಿದರು. उसके लिए बहुत खुश है मैं। ಅದಕ್ಕೋಸ್ಕರ ನಾನು ಬಹಳ ಸಂತೋಷವುಳ್ಳವಳಾಗಿದ್ದೇನೆ. आज आपके सामने खड़े होने के लिए मौका मिला है। ಆದದರಿಂದಲೇ ನಿಮ್ಮ ಮಧ್ಯದಲ್ಲಿ ಇವತ್ತು ನಿಲ್ಲಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. मेरा शादी हो गया है। ನನ್ನ ಮದುವೆಯಾಗಿದೆ. हस्बैंड है, हम है, 3 बच्चे हैं। ನಾನು ನನ್ನ ಪತಿ ಮತ್ತು ಮಕ್ಕಳಿದ್ದೀವಿ. हम लोग उत्तर प्रदेश में प्रभु का सेवाई में था। ನಾವು ಉತ್ತರ ಪ್ರದೇಶದಲ್ಲಿ ದೇವರ ಸೇವೆಯಲ್ಲಿ ಇದ್ದೇವೆ. ಸಂತೋಷವಾಗಿದ್ದೀರಲ್ಲ? खुश है? ಸಂತೋಷವಾಗಿದ್ದೀರಾ? एक बार जोर से तालियां बजा के हालेलुया बोलिए। क्योंकि यीशु पैदा हुआ है। ಯಾಕೆಂದರೆ ಯೇಸು ಸ್ವಾಮಿ ಜನಿಸಿ ಬಂದಿದ್ದಾರೆ. किसके लिए पैदा हो गया है यीशु मसीह? ಯಾರಿಗೋಸ್ಕರ ಯೇಸು ಕ್ರಿಸ್ತನು ಜನಿಸಿದ್ದಾರೆ? सबके लिए, दुनिया का सबके लिए पैदा हो गया। ಭೂಲೋಕದಲ್ಲಿರುವ ಎಲ್ಲರಿಗೋಸ್ಕರ ಯೇಸು ಸ್ವಾಮಿ ಜನಿಸಿದ್ದಾರೆ. क्या करने के लिए पैदा हो गया है? ಏನ್ ಮಾಡ್ಲಿಕ್ಕೋಸ್ಕರ ಜನಿಸಿದ್ದಾರೆ? हमारा पाप को माफ करने के लिए, हमका रोगों को चंगाई देने के लिए सब पैदा हो गया है। ನಮ್ಮ ಪಾಪಗಳಿಂದ ಬಿಡಿಸಲಿಕ್ಕೋಸ್ಕರ, ನಮಗೆ ಸೌಖ್ಯವನ್ನು ಕೊಡ್ಲಿಕ್ಕೋಸ್ಕರ, ಎಲ್ಲದಕ್ಕೋಸ್ಕರನು ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಜನಿಸಿ ಬಂದಿದ್ದರು. यीशु पैदा होते समय उसके पास कुछ भी नहीं था। ಯೇಸು ಸ್ವಾಮಿ ಭೂಮಿಯಲ್ಲಿ ಹುಟ್ಟುವಾಗ ಯೇಸು ಸ್ವಾಮಿ ಹತ್ರ ಏನೂ ಇರಲಿಲ್ಲ. उसका पैदा होने के लिए एक जगह भी नहीं था। ಯೇಸು ಸ್ವಾಮಿ ಹುಟ್ಟಿ ಬರ್ಲಿಕ್ಕೆ ಒಂದು ಜಾಗ ಕೂಡ ಇರಲಿಲ್ಲ. इस समय हम लोग के पास अगर एक बच्चा पैदा होने के टाइम में क्या क्या है फैसिलिटी होता है, सब कुछ फैसिलिटी होता है कि नहीं है? 3 दिन पहले हम लोग का हॉस्पिटल में भर्ती हो जाता है। ಈ ದಿವಸಗಳಲ್ಲಿ ಒಂದು ಮಗು ಹುಟ್ಟಬೇಕಾದ್ರೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಇರುತ್ತದೆ. ಎಷ್ಟೋ ಜನರು 3 ದಿವಸದ ಮುಂಚೆ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಡ್ಮಿಟ್ ಆಗೋರು ಇದ್ದಾರೆ. यीशु मसीह पैदा होते समय उसके लिए कुछ भी नहीं था। ಆದರೆ ಯೇಸು ಸ್ವಾಮಿ ಹುಟ್ಟಿ ಬರುವಾಗ ಯೇಸು ಸ್ವಾಮಿ ಹತ್ರ ಏನೂ ಇರಲಿಲ್ಲ. गाय रहते वो घोंसला में वो पैदा हो गए हम लोग के लिए। ಒಂದು ಚಿಕ್ಕ ಗೋದಲಿಯಲ್ಲಿ, ಹಸುಗಳ ಕೊಠಡಿಯಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದರು. इतना राजा है हमारा प्रभु। ಅವರು ಒಬ್ಬ ಮಹಾರಾಜರಾಗಿರುವಾಗಲೂ फिर भी कहाँ पैदा हो गया है? ಆದರೂ ಎಲ್ಲಿ ಅವರು ಹುಟ್ಟಿ ಬಂದಿದ್ದಾರೆ? कहाँ पैदा हो गया? ಎಲ್ಲಿ ಹುಟ್ಟಿ ಬಂದಿದ್ದರು ಯೇಸು ಸ್ವಾಮಿ? घोंसला में पैदा हो गया है। ಗೋದಲಿಯಲ್ಲಿ ಹುಟ್ಟಿ ಬಂದರು.
Praise the Lord. Praise the Lord. Praise the Lord. Praise the Lord. Hallelujah. 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 इसलिए हम लोग खुशी होना चाहिए। साधारण रीति से हमारा यीशु पैदा हो गया हमको राजा बनाने के लिए, है कि नहीं? ನಾವು ಖುಷಿಯಾಗಿ ಸಂತೋಷ ಪಡಬೇಕಾಗಿದೆ. ಯಾಕಂದರೆ ಒಂದು ಚಿಕ್ಕ ಸಾಧಾರಣ ರೀತಿಯಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದರು. ಯಾಕಂದ್ರೆ ನಮ್ಮನ್ನು ರಾಜನನ್ನಾಗಿ ಮಾಡ್ಲಿಕ್ಕೋಸ್ಕರ ಅವರು ಸಾಧಾರಣವಾಗಿ ಹುಟ್ಟಿ ಬಂದಿದ್ದಾರೆ. हमको ऊपर करने के लिए, हमको आगे बढ़ाने के लिए, हमको महान बनाने के लिए यीशु मसीह साधारण रूप से इस पृथ्वी में आ गया है. ನಮ್ಮನ್ನು ರಾಜರನ್ನಾಗಿ ಮಾಡ್ಲಿಕ್ಕೋಸ್ಕರ, ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ, ನಮ್ಮನ್ನು ಅಧಿಪತಿಗಳನ್ನಾಗಿ ಮಾಡ್ಲಿಕ್ಕೋಸ್ಕರ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಸಾಧಾರಣ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾರೆ. ये सब आने के लिए हमारे पास कोई भी योग्य नहीं था. ಈಗಿರುವುದನ್ನೆಲ್ಲ ಪಡೆದುಕೊಳ್ಳಲಿಕ್ಕೋಸ್ಕರ ನಮ್ಮಲ್ಲಿ ಯಾವ ಯೋಗ್ಯತೆಯೂ ಇರಲಿಲ್ಲ. फिर यीशु मसीह हमको योग्य करके दिया है. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ. Praise the Lord. Praise the Lord. इसलिए ಆದದರಿಂದ आज हम लोग इतना अच्छा मौका मिला है. ನಮಗೆ ಇಷ್ಟು ಒಳ್ಳೆಯ ಅವಕಾಶ ಸಿಕ್ಕಿರುವಾಗ वो समय हम लोग ಈ ಸಮಯದಲ್ಲಿ ನಾವು मिसयूज नहीं करना है. ಅದನ್ನು ದುರುಪಯೋಗ ಮಾಡಬಾರದು. क्योंकि ಯಾಕೆಂದರೆ इतना लोग के लिए ये मौका नहीं मिल रहा है. ಎಷ್ಟೋ ಜನರಿಗೆ ಈ ಅವಕಾಶಗಳು ಸಿಕ್ಕುತ್ತಾನೆ इतना ಇಲ್ಲ. लोग के लिए अवसर नहीं मिल रहा है. ಎಷ್ಟೋ ಜನರಿಗೆ ಇನ್ನೂ ಈ ಅವಕಾಶಗಳು ಸಿಕ್ಕದೇ ಇರುವವರಿದ್ದಾರೆ. फिर भी यीशु मसीह हमारे लिए इतना अच्छा मौका दे दिया है. ಆದರೂ ಕೂಡ ಯೇಸು ಕ್ರಿಸ್ತನು ನಮಗೋಸ್ಕರ ಇಷ್ಟು ಒಳ್ಳೆಯ ಅವಕಾಶವನ್ನು इतना ಕೊಟ್ಟಿದ್ದಾರೆ. अवसर दे दिया है. ಇಷ್ಟು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. इसलिए हम लोग हमेशा धन्यवाद होना चाहिए यीशु मसीह के नाम से. ಆದ್ರಿಂದ ನಾವು ಯಾವಾಗಲೂ ಕ್ರಿಸ್ತನಿಗೆ ಧನ್ಯವಾದಗಳನ್ನು ಕೃತಜ್ಞತಾ ಉಳ್ಳವರಾಗಿರಬೇಕು. इतना बहुत धन्यवाद करते हैं. ಎಲ್ಲರಿಗೂ ಬಹಳ ಧನ್ಯವಾದಗಳನ್ನು ಹೇಳುತ್ತೇನೆ. फिर हम लोग आप लोग के लिए हमेशा प्रार्थना करते रहेंगे. ನಿಮಗೋಸ್ಕರನೂ ನಾನು ಸದಾ ಪ್ರಾರ್ಥಿಸುವವರಾಗಿರುತ್ತೇನೆ. हम लोग के लिए भी प्रार्थना कर दीजिएगा. अभी ನೀವು ನಮಗೋಸ್ಕರನೂ ಪ್ರಾರ್ಥನೆ ಮಾಡುವವರಾಗಿರಿ. जय मसीह की जी. ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.